ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಪ್ರಿನ್ಸಿಪಲ್ ಲಾಗಿನಲ್ಲಿ ಅಟೆಂಡೆನ್ಸ್ ಮತ್ತೆ ಮಾರ್ಕ್ಸ್ ಕ್ಯಾಪ್ಚರಿಂಗ್ ಔಟ್ಸೈಡ್ ಯುಎಸ್ಎಂಎಸ್ ಅಲ್ಲಿ ಯಾವ ತರ ಮಾಡೋದಂತ ನೋಡೋಣ. ನಿಮ್ಮ ಪ್ರಿನ್ಸಿಪಲ್ ಲಾಗಿನಲ್ಲಿ ಎಕ್ಸಾಮ್ ಟ್ಯಾಬ್ಗೆ ಹೋಗಿ ಪ್ರಾಕ್ಟಿಕಲ್ ಬ್ಯಾಚ್ ಅಲ್ಲಿ ಅಟೆಂಡೆನ್ಸ್ ಮಾರ್ಕ್ಸ್ ಕ್ಯಾಪ್ಚರಿಂಗ್ ಔಟ್ಸೈಡ್ ಯುಎಸ್ಎಂಎಸ್ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ವಿಸಿಬಲ್ ಆಗುತ್ತೆ. ಅಕಾಡೆಮಿಕ್ ಇಯರ್ ಮತ್ತೆ ಎಕ್ಸಾಮ್ ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಕ್ಷನ್ ಕಾಲಮ್ ನಲ್ಲಿ ಎಂಟರ್ ಅಟೆಂಡೆನ್ಸ್ ಅಂಡ್ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ಪೇಜ್ ವಿಸಿಬಲ್ ಆಗುತ್ತೆ. ಎಕ್ಸಾಮ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಸೆಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕಾಲೇಜ್ ಕೋಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ಲೆವೆಲ್, ಪ್ರೋಗ್ರಾಮ್ ನೇಮ್ ಮತ್ತೆ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ವಿಸಿಬಲ್ ಆಗ್ತಾರೆ. ಇಲ್ಲಿ ಮಾರ್ಕ್ಸ್ ಮತ್ತೆ ಅಟೆಂಡೆನ್ಸ್ ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಶೀಟ್ ನ ಅಪ್ಲೋಡ್ ಮಾಡಿ ಮತ್ತೆ ಇಲ್ಲಿ ಸೈನ್ ಅಟೆಂಡೆನ್ಸ್ ಶೀಟ್ ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಪಾಪ್ ಅಪ್ ಮೆಸೇಜ್ ಬರುತ್ತೆ. ಇಲ್ಲಿಗೆ ಅಟೆಂಡೆನ್ಸ್ ಮತ್ತೆ ಮಾರ್ಕ್ಸ್ ಕ್ಯಾಪ್ಚರಿಂಗ್ ಔಟ್ಸೈಡ್ ಯುಎಸ್ಎಂಎಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ.